ಒನ್ ನೇಷನ್ ಒನ್ ಎಲೆಕ್ಷನ್ ದೇಶದ ಅಭಿವೃದ್ಧಿಯ ಬೆಳವಣಿಗೆ ದೃಷ್ಟಿಯಿಂದ ಅಗತ್ಯವಾಗಿ ಆಗಬೇಕಾಗಿರೋದು. 1952ರಲ್ಲಿ ಮೊದಲನೇ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಮ್ಮ ದೇಶದಲ್ಲಿ ನಡೆದಾಗ ಇಡೀ ದೇಶದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಲೋಕಸಭೆ ಒಟ್ಟಿಗೆ ಚುನಾವಣೆ ನಡೆದಿದೆ. 67ರವರೆಗೆ ಅಂದರೆ 52ರಿಂದ 67ರವರೆಗೆ 3 ಬಾರಿ ಚುನಾವಣೆಗಳು ಒಟ್ಟಿಗೆ ನಡೆದಿದ್ದಾವೆ. ಅದರ ನಂತರ ರಾಜಕೀಯ ಕಾರಣಕ್ಕೆ ಸರ್ಕಾರಗಳನ್ನು ವಜಾ ಮಾಡುವಂತ ಕಾರಣದಿಂದ ಆರ್ಟಿಕಲ್ 356 ಉಪಯೋಗಿಸಿ ಚುನಾವಣೆ ಸರ್ಕಾರಗಳನ್ನು ವಜಾ ಮಾಡಿತ್ತು. ಇದಲ್ಲದೆ ಸ್ಪಷ್ಟ ಬಹುಮತ ಇಲ್ಲದೆ ಮರು ಚುನಾವಣೆಗಳು ನಡೆದಿದ್ದು. ಈ ಹಿನ್ನೆಲೆಯಲ್ಲಿ ಚುನಾವಣೆಗಳಲ್ಲಿ ವೇಳಾಪಟ್ಟಿಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸ ಆಯಿತು. ಈಗ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಲ್ಲ. ನೀವು ಯೋಚನೆ ಮಾಡಿ, ಒಮ್ಮೆ ಚುನಾವಣೆ ನಡೆಸಿ 5 ವರ್ಷ ಆಡಳಿತದ ಕಡೆ ಗಮನ ಕೊಡಬೇಕು, ಅಥವಾ 5 ವರ್ಷ ಪೂರ್ತಿ ಚುನಾವಣೆ ಗುಂಗಿನಲ್ಲೇ ಇದ್ದು ಆಡಳಿತವನ್ನು ಮರೆತು ಬರೀ ರಾಜಕಾರಣ ಮಾಡಬೇಕಾ? ರಾಜಕಾರಣ ಮತ್ತು ರಾಷ್ಟ್ರಕಾರಣದ ನಡುವೆ ರಾಜಕಾರಣಕ್ಕಿಂತ ಹೆಚ್ಚಿನ ಮಹತ್ವ ಕೊಡಬೇಕಾಗಿರೋದು ರಾಷ್ಟ್ರಕಾರಣಕ್ಕೆ. ರಾಷ್ಟ್ರಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದಿಲ್ಲ ಅಂತ ಯಾರು ಭಾವಿಸ್ತಾರೆ ಅವ್ರು ಯಾರು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ವಿರೋಧ ಮಾಡಲ್ಲ. ಆದ್ರೆ ನಾನು ಕೆಲವರು ಹೇಳಿಕೆಯನ್ನು ಗಮನಿಸಿದ್ದೇನೆ, ಇದು ಫೆಡರಲ್ ಸಿಸ್ಟಮ್ಗೆ ಅಪಾಯಕಾರಿ ಅಂತ ಹೇಳಿದ್ದಾರೆ. ಅಂದ್ರೆ ಇವ್ರ ದೃಷ್ಟಿಯಲ್ಲಿ ದೇಶಕ್ಕೊಂದು ಸಂವಿಧಾನ ಬೇಡವಾ? ಅಂದ್ರೆ ಫೆಡರಲ್ ಸಿಸ್ಟಮ್ ಅಂತ ಹೇಳಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಜಿಲ್ಲೆಗೆ ಪ್ರತ್ಯೇಕ ಸಂವಿಧಾನ ಮಾಡ್ತಾ ಹೋದ್ರೆ ದೇಶ ಉಳಿಯುತ್ತ? ಇವರು ಸಂವಿಧಾನ ವಿರೋಧಿಗಳು ಮಾತ್ರ ಹೀಗೆ ಹೇಳೋದು. ಸಂವಿಧಾನ ಒಂದೇ ಬೇಕು ಅಂದಮೇಲೆ ಚುನಾವಣೆ ಯಾಕೆ ಬೇರೆ ಬೇರೆ? 3 ತಿಂಗಳೊಳಗೆ ಎಲ್ಲಾ ಚುನಾವಣೆಗಳನ್ನು ನಡೆಸಿ ಆಮೇಲೆ 4 ವರ್ಷ 9 ತಿಂಗಳು ಆಡಳಿತದ ಕಡೆ ಗಮನ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ. ಅದ್ಬಿಟ್ಟು 3 ತಿಂಗಳು ಚುನಾವಣೆ ಗುಂಗಲ್ಲೇ ಇದ್ದು ಆಡಳಿತ ಮರೆತು ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋದ್ರ ಮೇಲೆ ಅದ್ರ ಮೇಲೆ ಆಡಳಿತದ ಮೇಲೆ ಪ್ರಭಾವ ಪರಿಣಾಮ ಎರಡೂ ಬೀರುತ್ತೆ. ಯಾವ್ದು ಬೇಕಂಗಿದ್ರೆ ಸುಮ್ಮನೆ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡಬಾರ್ದು. ಈಗ ಮೋದಿಜಿಯವರು ತಂದಿದ್ದಾರೆ, ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ಮೋದಿಜಿಯವರು ಹೊಸ ಸಂಸತ್ನ ಕಟ್ಟಿದ್ರು, ಅದಕ್ಕೂ ನಾವು ವಿರೋಧ. ಮೋದಿಜಿಯವರು ಏನ್ ತರ್ತಾರೆ ಅದಕ್ಕೆಲ್ಲ ನಾವು ವಿರೋಧ ಮಾಡ್ತೀವಿ ಅನ್ನುವಂಥ ಮಾನಸಿಕತೆ, ಅದು ಒಂದು ರೀತಿ ಅಸಹಿಷ್ಣು ಮಾನಸಿಕತೆ. ಅಸಹಿಷ್ಣು ಮಾನಸಿಕತೆಯಿಂದ ವಿರೋಧ ಮಾಡೋರು ಹೊರಗಡೆ ಬರಬೇಕು. ಯಾವ ಕಾರಣಕ್ಕೆ ಇದು ಫೆಡರಲ್ ಸಿಸ್ಟಮ್ಗೆ ವಿರೋಧ ಅಂತ ಹೇಳ್ರಿ. ಒಂದೇ ಸರಿ ಚುನಾವಣೆ ನಡೆಸೋದ್ರಿಂದ ಯಾವ ಕಾರಣಕ್ಕೆ ಇದು ಫೆಡರಲ್ ಸಿಸ್ಟಮ್ಗೆ ಧಕ್ಕೆ ಬರುತ್ತೆ ಅಂತ ಹೇಳಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಿಮ್ ಘನತೆ ಹಾಳಾಗತ್ತೆ. ದೇಶಕ್ಕೊಂದು ಸಂವಿಧಾನ ಇಲ್ವಾ? ಹಾಗೆ ಒಂದು ಸಂವಿಧಾನನೂ ಧಿಕ್ಕರಿಸ್ತೀರಾ ನೀವು? ಅಂಬೇಡ್ಕರ್ ವಿರೋಧಿಯಾಗಿ ವರ್ತನೆ ಮಾಡ್ತೀರಾ ನೀವು? ಹಾಗಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ, ಆಡಳಿತದ ದೃಷ್ಟಿಯಿಂದ, ಚುನಾವಣಾ ವೆಚ್ಚದ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಒಂದು ದೇಶ ಒಂದು ಚುನಾವಣೆ ಅಗತ್ಯವಾಗಿ ಆಗಬೇಕಾಗಿರತಕ್ಕಂಥದ್ದು. ಇದನ್ನು ನಾವು ಸ್ವಾಗತಿಸ್ತೇವೆ. ಇದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ. ಏನಾದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂತ ಹೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ದಾಗ ಮುನಿರತ್ನ ಬಹಳ ಒಳ್ಳೆ ಜನ ಇದ್ರು. ಬಿಜೆಪಿಗೆ ಬಂದ ಮೇಲೆ ಬಿಜೆಪಿಗೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಆದರೆ ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ. ಈ ತರ ರಾಜಕಾರಣ ಮಾಡಿದವರು ಬಹಳ ಜನ ಕಳೆದು ಹೋಗಿದ್ದಾರೆ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ, ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ. ಈಗ ಅವರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ತನಿಖೆಯಾಗಿ ಶಿಕ್ಷೆ ಆಗಲಿ. ಮುನಿರತ್ನವ್ರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿ 100 ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ. ಇದ್ಯಾವ ನ್ಯಾಯ? ಚಲುವರಾಯಸ್ವಾಮಿಯವರ ವಿರುದ್ಧ ರಾಜ್ಯಪಾಲರಿಗೆ ದೂರು ಹೋಗುತ್ತೆ, ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ ಕೃಷಿ ಅಧಿಕಾರಿ, ಎಫ್ಐಆರ್ ದಾಖಲಾಗಲ್ಲ. ಇದ್ಯಾವ ಸೀಮೆ ನ್ಯಾಯ? ಎಲ್ರಿಗೂ ಒಂದೇ ನ್ಯಾಯ ತಾನೆ ಇದು?
ದ್ವೇಷದ ರಾಜಕಾರಣ ಅಂತ ಹೇಳ್ದಲ್ಲೇನೆ ಇನ್ನೇನು ಹೊಸ ಪದ ಹುಡುಕ್ಬೇಕಾ ಡಿಕ್ಷನರಿನಲ್ಲಿ? ದ್ವೇಷದ ರಾಜಕಾರಣನೇ. ಈಗ ಅತ್ಯಾಚಾರ ಅಂತೆ, ಅಂದ್ರೆ ಯಾವಾಗ ಏನು ಅಂತ ಸ್ಪಷ್ಟತೆ ಇಲ್ಲ, ದಿನಕ್ಕೊಂದು ಹುಟ್ಟಾಕ್ತಿದ್ದಾರೆ. ಇದರಿಂದ ರಾಜಕೀಯವಾಗಿ ಮುನಿರತ್ನ ಅವ್ರನ್ನ ಮುಗಿಸ್ತೀವಿ ಅಂತ ಯಾರಾದರೂ ಕನಸು ಕಂಡಿದ್ರೆ ಅದು ನಿಮ್ಮ ಕನಸು ಮಾತ್ರ. ಗಜ್ವಾಯಿ ಹಿಂದ್ ಅದರ ಉದ್ದೇಶವೇ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡೋದು. ಅದರ ಪರಿಣಾಮವಾಗಿಯೇ ನಮ್ಮ ಗಾಂಧಾರವನ್ನು ಕತ್ತರಿಸಿ ಅಫ್ಘಾನಿಸ್ತಾನ ಮಾಡಿದ್ರು. ಅದರ ಪರಿಣಾಮವಾಗಿಯೇ ಪಾಕಿಸ್ತಾನ ಅಂತಕ್ಕಂಥ ಹೊಸ ರಾಷ್ಟ್ರವನ್ನ ನಾವು ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಅಂತ ಮಾಡಿದ್ರು. ಅವರ ಉದ್ದೇಶ ಅವರಲ್ಲಿ ಕನ್ಫ್ಯೂಷನ್ ಇಲ್ಲ. ನಮ್ಮ ಕೆಲವರು ಜಾತ್ಯತೀತ ಹೆಸರಿನಲ್ಲಿ ಹಿಂದೂಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಹೇಳೋದೆಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು. ಅವರು ಆ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಯಾವ್ಯಾವ ಪೇಜ್ನಲ್ಲಿ ಏನು ಹೇಳಿದ್ದಾರೆ ಅಂತಲೂ ನನ್ನ ಹತ್ರ ಇದೆ ಮಾಹಿತಿ. ಅದನ್ನ ಓದಬೇಕು. ಆವಾಗ ಮಾತ್ರ ಯಾರಿಗೂ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಇಲ್ಲದೆ ಇದ್ರೆ ಕನ್ಫ್ಯೂಷನ್ಲೇ ಇರ್ತಾರೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಬರೆದಿರೋದು ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ, ಪುಟ ಸಂಖ್ಯೆ 123. ಮುಸ್ಲಿಮರು ಭಾರತದಲ್ಲಿ ಯಾಕೆ ಅವ್ರನ್ನ ಶಿಫ್ಟ್ ಮಾಡಬೇಕು ಭಾರತದಿಂದ ಅಂತ ಅವ್ರು ಹೇಳ್ತಾರೆ. ಪುಟ ಸಂಖ್ಯೆ 125. ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿಯೇ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುಗಲಭೆಗಳನ್ನು ಸೃಷ್ಟಿಸುತ್ತಾ ಇರುತ್ತಾರೆ. ನಾನು ಹೇಳಿರೋದಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಬುರ್ಕಾದ ಬಗ್ಗೆನೂ ಹೇಳಿದ್ದಾರೆ, ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ. ಪುಟ ಸಂಖ್ಯೆ 231ರಲ್ಲಿ ಬುರ್ಕಾ ಕುರಿತಂತೆ ಅವರು ಹೇಳಿದ್ದಾರೆ. ಆಮೇಲೆ 233, 234 ಪುಟ ಸಂಖ್ಯೆ, ಹೇಗೆ ಮುಸ್ಲಿಮರು ಸಮಾಜ ಸುಧಾರಣೆ ಮತ್ತು ವಿಜ್ಞಾನದ ಪ್ರಬಲ ವಿರೋಧಿಗಳು ಅನ್ನೋದನ್ನು ಇವರು ಹೇಳ್ತಾರೆ. ಪುಟ ಸಂಖ್ಯೆ 294ರಲ್ಲಿ ಶರಿಯಾ ಕಾನೂನು, ಮುಸಲ್ಮಾನರು ಶರಿಯಾ ಕಾನೂನು ಭಾರತದ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮಿಗಿಲು ಅಂತ ಪರಿಗಣಿಸ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಸಮಾನ ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ ಇಲ್ಲ ನಮಗೆ ಶರಿಯಾ ಅಂತಾರೆ. ಅಂದ್ರೆ ದೇ ಆರ್ ಥಿಂಕಿಂಗ್ ವಿ ಆರ್ ಎಬೋ ದ ಲಾ ಅಂತ, ನಾವು ಸಂವಿಧಾನಕ್ಕಿಂತ ಬಹಳ ದೊಡ್ಡವರು ಅಂತ ಅವ್ರು ಪರಿಗಣಿಸೋದ್ರಿಂದ. ಪುಟ ಸಂಖ್ಯೆ 297, ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಕೋಮುಗಲಭೆಗಳನ್ನು ಸೃಷ್ಟಿಸಲೇ ತಲೆ ಇರುತ್ತಾರೆ. ಅಂದ್ರೆ ಕಮ್ಯುನಲ್ ಕ್ಲಾಸ್ನ ಆಗಾಗ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ. ಅದು ನಾಗಮಂಗಲ ಘಟನೆನೂ ಒಂದು ಉದಾಹರಣೆ. ಇಂಥ 1000 ಉದಾಹರಣೆಗಳು ಸ್ವತಂತ್ರ ನಂತರದ ಭಾರತದಲ್ಲಿ ಸಿಗ್ತವೆ. ಪುಟ ಸಂಖ್ಯೆ 303, ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನ ಮುಸಲ್ಮಾನರು ಯಾವತ್ತಿಗೂ ಒಪ್ಪಿಕೊಳ್ಳುವುದಿಲ್ಲ. ಪುಟ ಸಂಖ್ಯೆ 332, ಅವರು ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ನಿಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಗೂಗಲ್ನಲ್ಲಿ ಇಂಗ್ಲಿಷ್ ಆವೃತ್ತಿ ಇದೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ಪುಟ ಸಂಖ್ಯೆಯಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಆವಾಗ ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿಯಿಂದ ಇವೆಲ್ಲವನ್ನು ಅಧ್ಯಯನ ಮಾಡಿದ್ರು ಅನ್ನೋದು ಅರ್ಥ ಆಗುತ್ತೆ. ಬಹುಶಃ ಏನಾದ್ರೂ ಇವತ್ತು ಅಂಬೇಡ್ಕರ್ ಅವರು ಆ ಮಾತು ಹೇಳಿದ್ರೆ ಅಂಬೇಡ್ಕರ್ ಅವ್ರನ್ನೂ ಕೋಮುವಾದಿ ಅಂತ ಹೇಳ್ಬಿಡೋರು, ಅವ್ರನ್ನೂ ಕೋಮುವಾದಿ ಅಂತ ಹೇಳ್ಬಿಡೋರು. ಇದು ನನ್ನ ಮಾತಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಅಂಬೇಡ್ಕರ್ ಅವ್ರದ್ದು. ನೀವು ಯಾರು ಬೇಕಿದ್ರು ಗೂಗಲ್ನಲ್ಲಿ ಅವ್ರ ಪುಸ್ತಕವನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಈ ಮಾಹಿತಿ ಸಿಗುತ್ತೆ. ಈಗ ಗಣಪತಿ ಕೂರಿಸಿರೋರ ಮೇಲೆ FIR ಮಾಡಿದಂತ ಪುಣ್ಯಾತ್ಮರಿವರು, ಪೆಟ್ರೋಲ್ ಬಾಂಬ್ ಹಾಕಿದವ್ರ ಮೇಲೆ, ಆಮೇಲೆ ಇವರಿಗೆ ಪೆಟ್ರೋಲ್ ಬಾಂಬ್ ಹಾಕಿದವರಿಗಿಂತ ಗಣಪತಿ ಕೂರಿಸಿದ್ದೇ ಅಪರಾಧ, ಗಣಪತಿ ಕೂರಿಸೋತಿಕ್ತಾನೆ ಗಲಭೆ ಆಗಿದ್ದು ಅನ್ನುವ ಮಾನಸಿಕತೆ ಇರುವಂತ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡಕ್ಕಾಗತ್ತೆ? ಗಣಪತಿನೇ ಕೂರಿಸದೇ ಇದ್ದಿದ್ರೆ ಗಲಭೆನೇ ನಡೀತಿರ್ಲಿಲ್ಲ. ಎಲ್ಲರೂ ಬುರ್ಕಾ ಹಾಕಿದ್ರೆ ಆವಾಗ ಲೌಕಿಕ ಪ್ರಶ್ನೆ ಬರಲ್ಲ ಅಂತ ಮುಂದೊಂದು ದಿವಸ ಹೇಳಿದ್ರು ಹೇಳ್ಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.